ನೋಡಿ ನಮ್ಮ ಮಕ್ಕಳ ಅವಸ್ಥೆ, ಮೊಬೈಲಲ್ಲಿಯೇ ಮುಳುಗಿದ್ದಾರೆ. ಮಕ್ಕಳೇ ಮಕ್ಕಳೇ, ಏನು ಮಕ್ಕಳೇ, ಯಾಕೆ ಹೊರಗೆ ಆಟ ಆಡೋದು ಇಲ್ಲಿ ಕುಳಿತಿದ್ದೀರಿ? ತುಂಬ ಬಿಸಿಲುಂಟಜ್ಜ, ಅಲ್ಲಿ ಯಾರು ಹೋಗಿ ಆಡುದು? ಹೊರಗೆ ಹೋಗಿ ಆಟ ಆಡಲಿಕ್ಕೆ ತುಂಬ ಬೇಸರ ಆಗ್ತದೆ, ಮತ್ತೆ ತುಂಬ ಟಯರ್ಡ್ಸ್ ಆಗ್ತದೆ. ನಿಮ್ಮ ಮೊಬೈಲನ್ನು ಕೆಳಗೆ ಹಾಕಿ. ನಿಮ್ಮ ಬೇಸರ ಹೋಗಲು ನನ್ನ ಬಳಿ ಒಂದು ಮದ್ದು ಇದೆ. ಏನು ಮದ್ದಜ್ಜ? ನೀವು ಸ್ವಾತಂತ್ರ್ಯ ಹೋರಾಟಗಾರರು ಕೇಳಿದ್ದೀರಾ? ಕೇಳಿದೆ. ನೋಡೊಬ್ಬೊಬ್ಬರ ಹೆಸರು ಹೇಳಿ. ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಸ್ವಾಮಿ ವಿವೇಕಾನಂದ, ಭಗತ್ ಸಿಂಗ್, ಲಾಲಾ ಜೋತ್ರೆ. ಇದೆಲ್ಲ ನಾವು ಕೇಳಿದ ಹೆಸರುಗಳು. ನಾನು ನಿಮಗೆ ಒಂದು ಸ್ವಾತಂತ್ರ್ಯದಲ್ಲಿ ಭಾಗವಹಿಸಿದ ಇಡೀ ಹಳ್ಳಿಯ ಬಗ್ಗೆ ಒಂದು ಕಥೆ ಹೇಳುತ್ತೇನೆ. ಅದು ನೀವು ಕೇಳಲಿಕ್ಕೆ ಇರಲಿಲ್ಲ. ಬನ್ನಿ. ಇದು ಸೂರ್ಯ ಮುಳುಗದ ನಾಡಿನಿಂದ ಬಂದ ಅಹಂಕಾರಿಗಳಿಗೆ ದಿಟ್ಟ ಉತ್ತರ ಕೊಟ್ಟ ವೀರ ಕನ್ನಡಿಗರ ಕತೆ. ನಮ್ಮದೇ ಕರುನಾಡಿನ ಬಾಗಲಕೋಟೆ ಜಿಲ್ಲೆಯ ಮೂಧೋಳ ತಾಲೂಕಿನ ಹಳಗಲಿ ಬೇಡರ ಶೌರ್ಯದ ಕಥನವಿದು. ಬೆರಳೆಣಿಕೆಯಷ್ಟು ಇದ್ದ ಬೇಡರು ತಮಗೆ ಅರಿವಿಲ್ಲದೆ ನೂರಾರು ಬ್ರಿಟಿಷ್ ಸೈನಿಕರನ್ನು ಮಣಿಸಿ ಸ್ವಾತಂತ್ರ್ಯ ಹೋರಾಟದಲ್ಲಿ ತಮ್ಮದೇ ಛಾಪು ಮೂಡಿಸಿದ ಕತೆ. 1857ರವರೆಗೆ ಭಾರತೀಯ ಅರಸರು ಮಾತ್ರ ಆಂಗ್ಲರ ವಿರುದ್ಧ ಹೋರಾಟದಲ್ಲಿ ಭಾಗಿಯಾಗುತ್ತಿದ್ದರು. ಆದರೆ ಪ್ರತಿ ಬಾರಿಯೂ ಬಲಿಷ್ಠರಾದ ಆಂಗ್ಲರು ರಾಜರುಗಳನ್ನು ಬಗ್ಗು ಬಿಡಿದು ಸೋಲಿಸಿ ಬಂಧಿಸುತ್ತಿದ್ದರು. ಪರಾಕ್ರಮಿ ರಾಜನನ್ನು ಸೋಲಿಸಿ ಬಂಧಿಸಿದ್ದೆವು. ಹೌದು ಹೌದು, ಇದೆಲ್ಲ ನಮ್ಮ ಶಕ್ತಿಯಿಂದ ಮತ್ತು ಯುಕ್ತಿಯಿಂದ ಸಾಧ್ಯವಾಯಿತು. ಆದರೆ ಇನ್ನು ಮುಂದೆ ನಾವು ತುಂಬ ಜಾಗೃತಿಯಿಂದ ಇರಬೇಕು. ಯಾಕೆಂದರೆ ಇಷ್ಟರ ಜನಸಾಮಾನ್ಯರು ಯುದ್ಧದಲ್ಲಿ ಭಾಗವಹಿಸುತ್ತಿರಲಿಲ್ಲ. ಆದರೆ ಅವರೂ ಯುದ್ಧದಲ್ಲಿ ಭಾಗವಹಿಸಿದರೆ ಬ್ರಿಟಿಷರ ಸಾಮ್ರಾಜ್ಯಕ್ಕೆ ತೊಂದರೆಯಿದೆ. Yes, you are absolutely correct. We should think of it. ಅಷ್ಟೇ ತಾನೇ, ಅದಕ್ಕೆ ನಾವು ಒಂದು ಕಾನೂನು ಜಾರಿಗೆ ತರುವ. ಎಲ್ಲ ಜನರು ಅವರ ಬಳಿ ಇರುವ ಎಲ್ಲ ವೆಪನ್ಸ್ಗಳನ್ನು ನಮಗೆ ತಂದು ಒಪ್ಪಿಸಲಿ. ಹೌದು, ಫಸ್ಟ್ ನಾವು ಹಲಗಲಿ ಊರಿನ ಬೇಡರಿಗೆ ವಾರ್ನಿಂಗ್ ಕೊಡುವ. ಅವ್ರ ಹತ್ರ ತುಂಬ ವೆಪನ್ಸ್ ಇದೆ. ಕೇಳ್ರಪ್ಪೋ ಕೇಳಿ
ಮಹಾಜನಗಳೇ, ನಿಮಗೊಂದು ಆಜ್ಞೆ ಇದೆ. ಬ್ರಿಟಿಷ್ ಸರ್ಕಾರ ಒಂದು ಹೊಸ ಆಜ್ಞೆ ತಂದಿದೆ. ಹೊಸ ಕಾಯ್ದೆ ಪ್ರಕಾರ ಇನ್ನು ಯಾರೂ ಸಹ ತಮ್ಮ ಬಳಿ ಆಯುಧಗಳನ್ನು ಇಟ್ಟುಕೊಳ್ಳುವಂತಿಲ್ಲ. ತಮ್ಮೆಲ್ಲ ಆಯುಧಗಳನ್ನು ಬ್ರಿಟಿಷ್ ಸರ್ಕಾರಕ್ಕೆ ಒಪ್ಪಿಸಬೇಕು. ಏನಿದು ಆಂಗ್ಲರ ದಬ್ಬಾಲಿಕೆ? ನಮ್ಮಲ್ಲಿಗೆ ಬಂದು ನಮ್ಮ ಆಯುಧಗಳನ್ನು ಕಿತ್ತುಕೊಳ್ಳುತ್ತಿದ್ದಾರಲ್ಲ. ಅವರೇ ನಮ್ಮ ಸಂಬಂಧಿಕರ. ನಮ್ಮ ಆಸ್ತಿಯಾದ ನಮ್ಮ ಆಯುಧಗಳನ್ನು ಅವರಿಗೆ ಕೊಡಲು. ನೋಡಿ, ನಾವೆಲ್ಲರೂ ಒಂದು ನಿರ್ಧಾರಕ್ಕೆ ಬರೋಣ. ಯಾವುದೇ ಕಾರಣಕ್ಕೂ ನಮ್ಮ ಆಯುಧಗಳನ್ನು ಬ್ರಿಟಿಷರಿಗೆ ನೀಡುವುದು ಬೇಡ. ಹೌದೌದು, ಏನೇ ಆಗಲಿ ನಮ್ಮ ಆಯುಧಗಳನ್ನು ನಾವು ಬ್ರಿಟಿಷರಿಗೆ ಒಪ್ಪಿಸುವುದು ಬೇಡ. ಅವರು ಬರುವಾಗ ಒಂದು ಕೈ ನೋಡಿಕೊಳ್ಳುವ. ಎಷ್ಟೇ ಒತ್ತಾಯ ಮಾಡಿದರೆ ಈ ಊರಿನ ಬೇಡರು ತಮ್ಮ ತಮ್ಮ ಶಸ್ತ್ರವನ್ನು ನಮಗೆ ನೀಡುತ್ತಿಲ್ಲ. ಸಂಧಾನಕ್ಕೂ ರೆಡಿ ಇಲ್ಲ, ಸಮರಕ್ಕೂ ಬಗ್ಗುತ್ತಿಲ್ಲ. ಈ ಬೇಡರಿಗೆ ಒಂದು ಬುದ್ಧಿ ಕಲಿಸಲೇಬೇಕು. Yes, we should teach them a lesson. Yes, we should teach them a lesson. ನಾವು ಬ್ರಿಟಿಷರಿಗೆ ನಿನ್ನೆ ಒಳ್ಳೆಯ ಬುದ್ಧಿ ಕಲಿಸಿದ್ದೇವೆ. ಹೌದೌದು, ಇನ್ನು ನಾವು ಹೋರಾಟದಿಂದ ಹಿಂದೆ ಸರಿಯುವುದು ಬೇಡ. ನಾವು ಮಾತ್ರವಲ್ಲ, ಅಕ್ಕಪಕ್ಕದೆಲ್ಲ ಹಳ್ಳಿಯವರನ್ನು ಕೂಡ ಈ ಹೋರಾಟದಲ್ಲಿ ಭಾಗವಹಿಸುವಂತ ಮಾಡುವ. ಇನ್ನು ಮುಂದಿನ ಹೋರಾಟದ ಬಗ್ಗೆ ನಾಳೆ ಬೆಳಗ್ಗೆ ನಿರ್ಧಾರಕ್ಕೆ ಮಾಡುವ. ಸೂರ್ಯ ಉದಯಿಸುವ ಮೊದಲು ಹಲಗಲಿ ಸುಟ್ಟು ಭಸ್ಮವಾಗುತ್ತದೆ. ಹಲಗಲಿ ಬೇಡರ ವೀರವೇಷದ ಹೋರಾಟವನ್ನು ಎದುರಿಸಲಾರದ ಬ್ರಿಟಿಷರು ಷಡ್ಯಂತರದಿಂದ ಗೆದ್ದು ಬೀಗುತ್ತಾರೆ. ಸಾವಿಗೂ ಹೆದರದೆ ಎದ್ದುಕೊಟ್ಟು ಬ್ರಿಟಿಷರನ್ನು ಎದುರಿಸಿ ವೀರತ್ವಕ್ಕೆ ಸಾಕ್ಷಿಯಾಗುತ್ತಾರೆ ಹಲಗಲಿ ಬೇಡರು. ಕನ್ನಡ ನಾಡಿನಲ್ಲಿ ಇರುವ ಎಷ್ಟೋ ಕನ್ನಡಿಗರಿಗೆ ಇಂದು ವೀರ ಕಲೆಗಳ ಬಲಿದಾನದ ಇತಿಹಾಸವೇ ತಿಳಿದಿಲ್ಲ. ಈ ಇತಿಹಾಸವನ್ನು ನಿಮಗೆ ತಿಳಿಸುವ ಸಣ್ಣ ಪ್ರಯತ್ನ.